ತಾಯಿ ಸೆಂಟಿಮೆಂಟಿನ ಹಾಡುಗಳು ಒಂದಾ ಎರಡ ಕೇಳ್ತಿದ್ರೆ ಅಮ್ಮ ನೆನಪಾಗ್ತಾಳೆ ಅಲ್ವಾ? ಅವಳ ಪ್ರೀತಿ ವಾತ್ಸಲ್ಯ ಕಣ್ಣ ಮುಂದೆ ಬರುತ್ತೆ ಅಲ್ವಾ? ಒಬ್ಬ ತಾಯಿ ಒಂದು ಮಗುವನ್ನು ಹೆರೋಕೆ ಆರೈಕೆ ಮಾಡೋಕೆ ಎಷ್ಟು ಕಷ್ಟಪಡ್ತಾಳೆ ಅಲ್ವಾ? 9 ತಿಂಗಳು ಹೊತ್ತು ಹೆತ್ತು ಕೈ ಹಿಡಿದು ನಡೆಯೋದನ್ನು ಕಲಿಸೋ ಅಮ್ಮ ಹಸಿವಾದರೆ ತಾನು ಊಟ ಮಾಡದೆ ಮಕ್ಕಳಿಗೆ ತಿನ್ನಿಸ್ತಾಳೆ. ತನ್ನ ಬದುಕನ್ನೇ ಮಕ್ಕಳಿಗಾಗಿ ಬಲಿ ಕೊಡ್ತಾಳೆ. ಆದರೆ ಅದೇ ತಾಯಿಯ ಸಾವಿಗೆ ಅವಳ ಹೊಟ್ಟೆಯಲ್ಲೇ ಹುಟ್ಟಿದ ಮಗಳೇ ಕಾರಣವಾದರೆ ನಂಬೋದಕ್ಕೆ ಕಷ್ಟ ಅಲ್ವಾ? ಇನ್ನು ಕೇಳೋಕೆ ಅದೆಷ್ಟು ಹಿಂಸೆ ಆಗುತ್ತೆ ಅಲ್ವಾ? ಹೆತ್ತ ತಾಯಿಯನ್ನ ಮಗಳು ಕೊಲ್ಲೋದು ಅಂದರೆ, ಅದು ಸರ್ಕಾರಿ ಕೆಲಸ ಮತ್ತು ಆಸ್ತಿಗಾಗಿ ಅಂದರೆ ಛೆ. ಆದರೆ ಪೊಲೀಸರ ತನಿಖೆಯಲ್ಲಿ ಹೊರಬಂದ ರಹಸ್ಯಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿವೆ. 7 ಜನರ ಪ್ಲಾನ್, 7 ಲಕ್ಷ ರೂಪಾಯಿ ಸುಪಾರಿ, ಜಸ್ಟ್ 7 ಸೆಕೆಂಡ್ ಸಮಯ, ಒಂದು SUV ಕಾರು 130 ಕಿಲೋಮೀಟರ್ ಸ್ಪೀಡು, ಒಂದು ಡೆಡ್ಲಿ ಆಕ್ಸಿಡೆಂಟ್. ಜಸ್ಟ್ 7 ಸೆಕೆಂಡುಗಳಲ್ಲಿ ಜೀವ ಕಳೆದುಕೊಂಡಿದ್ಲು ಸರ್ಕಾರಿ ನೌಕರಿ ಮಾಡ್ತಿದ್ದ ಮಹಿಳೆ. ಮೊದಲಿಗೆ ಎಲ್ಲರೂ ಹೇಳಿದ್ದು ಬ್ಯಾಡ್ ಲಕ್, ಇಟ್ಸ್ ಆ್ಯನ್ ಡೆಡ್ಲಿ ಆಕ್ಸಿಡೆಂಟ್, ಶಿ ಡೈಡ್ ಅಂತ. ಆದರೆ CCTV ಕ್ಯಾಮ್ರಾಗಳು ಸುಳ್ಳು ಹೇಳಲಿಲ್ಲ. ಅಲ್ಲಿ ತೆರೆದುಕೊಂಡಿದ್ದು ಒಂದು ಪ್ಲಾನ್, ಒಂದು ಸಂಚು, ಒಂದು ಕಾಂಟ್ರಾಕ್ಟ್ ಕಿಲ್ಲಿಂಗ್. ಹಾಗಾದ್ರೆ ಒಬ್ಬ ಮಗಳು ತನ್ನ ತಾಯಿಯನ್ನೇ ಯಾಕೆ ಕೊಲ್ಲಬೇಕು? ಇದಕ್ಕೆ ಉತ್ತರ ಹಣ, ಆಸ್ತಿ, ಸರ್ಕಾರಿ ಉದ್ಯೋಗ. ಸರ್ಕಾರಿ ಉದ್ಯೋಗಕ್ಕಾಗಿ ಮಗಳೇ ತನ್ನ ತಾಯಿಯನ್ನ ಕೊಂದ ಡೆಡ್ಲಿ ಮರ್ಡರ್. ಇನ್ ಡೆಪ್ತ್ ಡೀಟೇಲ್ಸ್ ಕೊಡ್ತೀನಿ. ಗುಂಡಿಗೆ ಗಟ್ಟಿ ಮಾಡಿಕೊಂಡು ಸರ್ಕಾರಿ ಉದ್ಯೋಗದಲ್ಲಿರೋ ಪೋಷಕರು ಮಿಸ್ ಮಾಡದೆ ಸ್ಟೋರಿ ನೋಡಿ. ಅದಕ್ಕೂ ಮುನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜುಲೈ 3, ರಾಜಸ್ಥಾನದ ಜೈಪುರ. ಸಂಜೆ ಸುಮಾರು 4:45. ನೀರಜ್ ಶರ್ಮಾ ಗಂಡ ತೀರಿ ಹೋಗಿದ್ದ. ಒಂದು ಗಂಡು ಮತ್ತು ಒಬ್ಬಳು ಹೆಣ್ಣು ಮಗುವಿನ ತಾಯಿ. ಸರ್ಕಾರಿ ಕೋರ್ಟ್ನಲ್ಲೇ ಲೋವರ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು. ಅವತ್ತು ಮಗನನ್ನ ಕೋಚಿಂಗ್ ಸೆಂಟರ್ಗೆ ಬಿಟ್ಟು ಮನೆಗೆ ವಾಪಸ್ ಬರ್ತಿದ್ರು. ಅಷ್ಟರಲ್ಲಿ ವೇಗವಾಗಿ ಬಂದ ಒಂದು SUV ಕಾರು ನೇರವಾಗಿ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿಯ ರಭಸ ಎಷ್ಟಿತ್ತು ಅಂದರೆ ನೀರಜ್ ಶರ್ಮಾ ಸುಮಾರು 100 ಅಡಿ ದೂರಕ್ಕೆ ಹೋಗಿ ಬಿದ್ದಿದ್ರು. ಸ್ಪಾಟಲ್ಲೇ ಉಸಿರು ನಿಂತೋಗಿತ್ತು. ಜನ ಸೇರಿದ್ರು, ಪೊಲೀಸರು ಬಂದರು, ಹಿಟ್ ಆ್ಯಂಡ್ ರನ್ ಕೇಸ್ ರಿಜಿಸ್ಟರ್ ಆಯಿತು. ಅಪಘಾತವನ್ನು ನೋಡಿದ ಎಲ್ಲರೂ ಇದೊಂದು ನಾರ್ಮಲ್ ರೋಡ್ ಆಕ್ಸಿಡೆಂಟ್ ಅಂತಲೇ ಭಾವಿಸಿದ್ರು. ಶವವನ್ನು ಮಾರ್ಚರಿಗೆ ಹಾಕಿದ ಪೊಲೀಸರು ತನಿಖೆ ಶುರು ಮಾಡಿದ್ರೆ ಆಗಲೇ ನೋಡಿ ಅಸಲಿ ಕಥೆ ಶುರುವಾಗಿದ್ದು. ಅದು ಜಸ್ಟ್ ರೋಡ್ ಆಕ್ಸಿಡೆಂಟ್ ಆಗಿರಲಿಲ್ಲ, ಅದೊಂದು ಪ್ಲ್ಯಾಂಡ್ ಕಿಲ್ಲಿಂಗ್. ಶವವನ್ನು ಪಂಚನಾಮೆಯ ಮಂಚದ ಮೇಲೆ ಮಲಗಿಸಿದ ಪೊಲೀಸರು ತನಿಖೆ ಶುರು ಮಾಡಿದ್ರು. ಸಹಜವಾಗಿ ಈ ರೀತಿ ಹಿಟ್ ಆ್ಯಂಡ್ ರನ್ ಆದಾಗ ಪೊಲೀಸರು ಸ್ಪಾಟಿನ ಸುತ್ತಮುತ್ತ ಇರೋ CCTVಗಳನ್ನು ಚೆಕ್ ಮಾಡ್ತಾರೆ. ಆಗಲೇ ಪೊಲೀಸರಿಗೆ CCTV ದೃಶ್ಯದಲ್ಲಿ ಒಂದೇ ಒಂದು ಸಿಂಪಲ್ ಕ್ಲೂ ಸಿಕ್ಕಿತ್ತು. ಆಕ್ಸಿಡೆಂಟ್ ಅನ್ನೋದೇ ಆಕಸ್ಮಿಕ. ಆದರೆ ಈ ಆಕ್ಸಿಡೆಂಟ್ ಆಕಸ್ಮಿಕವಾಗಿ ನಡೆದಿರೋ ರೀತಿಯಲ್ಲೇ ಇರಲಿಲ್ಲ. ಯಾವುದೇ ಆಕ್ಸಿಡೆಂಟ್ ಆದಾಗಲೂ ಚಾಲಕ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿರ್ತಾನೆ ಅಥವಾ ಅಪಘಾತವನ್ನು ತಪ್ಪಿಸುವ ಯತ್ನ ಮಾಡಿರ್ತಾನೆ. ಆದರೆ ಈ ಪ್ರಕರಣದಲ್ಲಿ ಬ್ರೇಕ್ ಹಾಕಿರೋ ಸಣ್ಣ ಸುಳಿವು ಕೂಡ ರಸ್ತೆ ಮೇಲೆ ಇರಲಿಲ್ಲ. ಅಪಘಾತವನ್ನು ತಪ್ಪಿಸುವ ಯತ್ನವೂ ನಡೆದಿರಲಿಲ್ಲ. ಇದು CCTV ದೃಶ್ಯಗಳಲ್ಲೇ ಸ್ಪಷ್ಟವಾಗಿ ಗೋಚರಿಸಿತ್ತು. ಎಸ್, CCTV ದೃಶ್ಯಗಳನ್ನು ಪರಿಶೀಲಿಸಿದಾಗ ವಾಹನದ ಚಲನೆ, ಟೈಮಿಂಗ್ ಮತ್ತು ಕೆಲವು ಅನುಮಾನಾಸ್ಪದ ಅಂಶಗಳು ಅಲ್ಲಿ ಕಂಡು ಬಂದಿದ್ವು. ಇದು ಸಾಮಾನ್ಯ ಅಪಘಾತ ಅಲ್ಲ ಅನ್ನೋ ಅನುಮಾನವನ್ನು ಸೃಷ್ಟಿ ಮಾಡಿದ್ವು.
ಅಲ್ಲಿಂದಲೇ ಪ್ರಕರಣದ ದಿಕ್ಕು ಕಂಪ್ಲೀಟ್ ಆಗಿ ಬದಲಾಗಿತ್ತು. ಅದ್ಯಾವಾಗ ಪೊಲೀಸರಿಗೆ ಅನುಮಾನ ಶುರುವಾಯಿತೋ ಆಗಲೇ ಪೊಲೀಸರು ರಹಸ್ಯವಾಗಿ ತನಿಖೆ ಶುರು ಮಾಡಿದ್ರು. ಅದರ ಫಲವಾಗಿ ಅದೊಂದು ಹೆಸರು ಹೊರಬಂದಿತ್ತು. ಅದು ಆಯುಷಿ ಶರ್ಮಾ. ಭೀಕರವಾಗಿ ಅಪಘಾತಕ್ಕೊಳಗಾಗಿ ಸಾವನ್ನಪ್ಪಿದ ನೀರಜ್ ಶರ್ಮಾರ ಮಗಳು. ಆ ನತದೃಷ್ಟ ತಾಯಿಯ ಮಗಳು ಆಯುಷಿ ಶರ್ಮಾ, ದಿ ಪ್ಲ್ಯಾಂಡ್ ಮರ್ಡರ್ನ ಪ್ರಮುಖ ಆರೋಪಿ. ಈ ಸುದ್ದಿ ಕೇಳಿ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು. ಜನ ಕೇಳಿದ್ದು ಒಂದೇ ಪ್ರಶ್ನೆ: ಒಬ್ಬ ಮಗಳು ತನ್ನ ತಾಯಿಯನ್ನೇ ಕೊಲ್ಲುವಂತ ಮನಸ್ಸು ಮಾಡಿದ್ದು ಯಾಕೆ? ಪೊಲೀಸರ ಪ್ರಕಾರ ಈ ಪ್ರಕರಣದ ಹಿಂದೆ 2 ಪ್ರಮುಖ ಕಾರಣಗಳಿವೆ. ಮೊದಲನೆಯದು ಕುಟುಂಬದ ಆಸ್ತಿ ವಿವಾದ, ಎರಡನೆಯದು ಸರ್ಕಾರಿ ಉದ್ಯೋಗ. ನೀರಜ್ ಶರ್ಮಾ ತಮ್ಮ ಪತಿಯ ಮರಣದ ನಂತರ ಅನುಕಂಪದ ಆಧಾರದ ಮೇಲೆ ಗಂಡನ ಉದ್ಯೋಗವನ್ನು ಪಡೆದಿದ್ರು. ಈಕೆಯ ಪತಿ ಸರ್ಕಾರಿ ಕೆಲಸದಲ್ಲಿದ್ದಾಗಲೇ ಕಾಯಿಲೆಗೆ ತುತ್ತಾಗಿ ಮೃತಪಟ್ಟಿದ್ರು. ಆ ಕೆಲಸವನ್ನು ಪತ್ನಿ ನೀರಜ್ ಶರ್ಮಾರಿಗೆ ನೀಡಲಾಗಿತ್ತು. ಪೊಲೀಸರ ಆರೋಪ ಏನಂದರೆ, ತಾಯಿಯ ಮರಣವಾದರೆ ಅಂದರೆ ತಾಯಿಯನ್ನು ಕೊಂದು ಬಿಟ್ಟರೆ ಅದೇ ರೀತಿಯ ಉದ್ಯೋಗ ಸಿಗಬಹುದು ಅನ್ನೋ ನಿರೀಕ್ಷೆ ಈ ಸಂಚಿಗೆ ಕಾರಣವಾಗಿರ್ಬೋದು ಅಂತ ಇದ್ದಾರೆ ಪೊಲೀಸರು. ಒಮ್ಮೆ ಯೋಚಿಸಿ, ಸರ್ಕಾರಿ ಕೆಲಸ, ಕೆಲವು ಲಕ್ಷ ರೂಪಾಯಿ ದುಡಿಮೆ, ಇದಕ್ಕಾಗಿ ತಾಯಿಯ ಜೀವವನ್ನೇ ತೆಗೆಯುವ ಯೋಚನೆ, ಅದರಲ್ಲೂ ಕಾನೂನು ಓದುತ್ತಿದ್ದ ಆಯುಷಿ ಇಂತಹದ್ದೊಂದು ಹೀನ ಕೃತ್ಯ ಮಾಡಿದ್ದು ನಿಜಕ್ಕೂ ನಾಚಿಕೆಗೇಡು. ಇದು ಕೇವಲ ಒಂದು ಕುಟುಂಬದ ದುರಂತ ಅಲ್ಲ, ಇದು ಸಮಾಜವೇ ಯೋಚಿಸಬೇಕಾದ ಪ್ರಶ್ನೆ ಅಲ್ವಾ? ಪೊಲೀಸರ ತನಿಖೆಯ ಪ್ರಕಾರ ನೀರಜ್ ಶರ್ಮಾರ ದಿನನಿತ್ಯದ ಚಲನವಲನವನ್ನು ಗಮನಿಸಲಾಗ್ತಿತ್ತು. ಅವರು ಯಾವಾಗ ಹೊರಡ್ತಾರೆ, ಯಾವ ದಾರಿಯಲ್ಲಿ ಬರ್ತಾರೆ, ಯಾವ ಟೈಮಿಂಗ್ಸು ಎಲ್ಲವನ್ನ ಮೊದಲೇ ತಿಳಿದುಕೊಂಡು ಸ್ಕೆಚ್ ಹಾಕಲಾಗಿತ್ತು. ಸರಿಯಾದ ಸಮಯ ನೋಡಿ SUV ವಾಹನ ಬಳಸಿ ಅಪಘಾತದಂತೆ ಕಾಣುವ ರೀತಿಯಲ್ಲಿ ಡಿಕ್ಕಿ ಹೊಡೆಯಲಾಗಿದೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಇದಕ್ಕಾಗಿ ಸುಮಾರು 7 ಲಕ್ಷ ರೂಪಾಯಿ ಸುಪಾರಿ ಅಮೌಂಟನ್ನು ಕೂಡ ಕೊಡಲಾಗಿದೆಯಂತೆ. ಇದೊಂದು ಕೇವಲ ಅಪಘಾತವಲ್ಲ, ಪ್ಲ್ಯಾಂಡ್ ಮರ್ಡರ್. ಈ ಪ್ರಕರಣದಲ್ಲಿ ಒಟ್ಟು 7 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ಆಯುಷಿ ಶರ್ಮಾ, ಮೋಹನ್ ಸ್ವರೂಪ್ ಆಯುಷಿ ಶರ್ಮಾಳ ಚಿಕ್ಕಪ್ಪ, ಮೋಹಿತ್ ಶರ್ಮಾ ಆಯುಷಿ ಶರ್ಮಾಳ ಬಂಧು, ಆಕಾಶ್ ಶರ್ಮಾ, ಅರವಿಂದ್ ಶರ್ಮಾ, ಹೇಮಂತ್ ಶರ್ಮಾ, ರೋಹಿತ್ ಜಾಟವ್, ಇನ್ನೊಬ್ಬ ಆರೋಪಿ ಬಲರಾಮ್ ಅಲಿಯಾಸ್ ರವಿ. ಇನ್ನು ಈ ಬಲರಾಮ್ ತಲೆಮರೆಸ್ಕೊಂಡಿದ್ದಾನೆ. ಆತನಿಗಾಗಿ ಪೊಲೀಸರು ಹುಡುಕ್ತಾ ಇದ್ದಾರೆ. ಇನ್ನು ಪ್ರತಿಯೊಬ್ಬರ ಪಾತ್ರ ಏನೋ, ಯಾರು ಪ್ಲ್ಯಾನ್ ಮಾಡಿದ್ರು, ಯಾರು ಹಣ ಕೊಟ್ಟರು, ಯಾರು ವಾಹನ ಓಡಿಸಿದ್ರು, ಇವೆಲ್ಲವೂ ಕೂಡ ಇನ್ನು ತನಿಖೆಯ ಹಂತದಲ್ಲಿರೋದ್ರಿಂದ ತಿಳಿದು ಬರಬೇಕಿದೆ. ಒಬ್ಬ ತಾಯಿ ಮಗುವಿಗೆ ಜ್ವರ ಬಂದರೆ ತಾನೇ ರಾತ್ರಿ ನಿದ್ದೆ ಮಾಡಲ್ಲ. ಮಗು ಹತ್ರ ತಾಯಿಯ ಕಣ್ಣಲ್ಲಿ ನೀರು ಬರುತ್ತೆ. ಮಕ್ಕಳಿಗಾಗಿ ತನ್ನ ಕನಸುಗಳನ್ನೇ ಬಲಿ ಕೊಡೋಳು ತಾಯಿ. ಆದರೆ ಇವತ್ತು ಅದೇ ತಾಯಿಯನ್ನ ಮಗಳೇ ಕೊಲ್ಸಿದಾಳೆ. ನಿಜಕ್ಕೂ ಇದು ಮನಸ್ಸು ಮುರಿಯುವ ಕೃತ್ಯ. ಇದು ಕೇವಲ ಕ್ರೈಮ್ ಸ್ಟೋರಿ ಅಲ್ಲ, ಇದು ಕುಟುಂಬಗಳು ಹಣ ಆಸ್ತಿಗಾಗಿ ಬದಲಾಗ್ತಿವೆಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕ್ತಿದೆ. ಇಂದು ಹಣಕ್ಕಾಗಿ, ಆಸ್ತಿಗಾಗಿ, ಇನ್ಶೂರೆನ್ಸ್ಗಾಗಿ, ಉದ್ಯೋಗಕ್ಕಾಗಿ ಸ್ವಂತ ಕುಟುಂಬದವರ ಮೇಲೆಯೇ ಅಪರಾಧ ನಡೆಯುತ್ತಿರುವ ಪ್ರಕರಣಗಳು ಹೆಚ್ಚಾಗ್ತಿವೆ. ಇದು ಪ್ರತಿಯೊಬ್ಬ ತಂದೆ ತಾಯಿಯನ್ನು ಯೋಚಿಸುವಂತೆ ಮಾಡ್ತಿದೆ. ಮಕ್ಕಳಿಗೆ ಶಿಕ್ಷಣ ಕೊಡೋದು ಸಾಕಾಗೋದಿಲ್ಲ. ಮೌಲ್ಯಗಳನ್ನು ಕಲಿಸ್ಬೇಕು, ಕರುಣೆ ಕಲಿಸ್ಬೇಕು, ಮಾನವೀಯತೆಯನ್ನು ಕಲಿಸ್ಬೇಕು. ಯಾಕಂದರೆ ಹಣ ಮತ್ತೆ ಸಂಪಾದಿಸ್ಬೋದು, ಆಸ್ತಿಯನ್ನು ಮತ್ತೆ ಗಳಿಸ್ಬೋದು, ಆದರೆ ಒಮ್ಮೆ ಹೋದ ಜೀವವನ್ನು ಮರಳಿ ತರೋಕ್ಕೆ ಸಾಧ್ಯವಾ?
ಒಂದು ಪ್ರಶ್ನೆ, 9 ತಿಂಗಳು ಹೊತ್ತು 20 ವರ್ಷ ಸಾಕಿದ ತಾಯಿಗೆ ಕೊನೆಗೆ ಸಿಕ್ಕ ಪ್ರತಿಫಲ ಇದೇನಾ? ಈ ಪ್ರಕರಣದಲ್ಲಿ ಪೊಲೀಸರು ಮಾಡಿರುವ ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾಗಬೇಕಿದೆ. ಒಂದು ವೇಳೆ ಅವಳು ತಪ್ಪಿತಸ್ಥಳು ಅಂತ ಸಾಬೀತಾದರೆ ಜೈಲೂಟ ಗ್ಯಾರಂಟಿ. ಅವಳಿಗೆ ಶಿಕ್ಷೆಯಾಗುತ್ತೆ, ಜೈಲು ಸೇರ್ತಾಳೆ, ಜಾಮೀನು ಸಿಗುತ್ತೆ, ಬಿಡುಗಡೆಯೂ ಆಗ್ತಾಳೆ ಅನ್ಕೊಳ್ಳಿ. ಆದರೆ ಅಮ್ಮ ಮತ್ತೆ ಸಿಗ್ತಾಳ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇಲ್ದೋರು, ಮಕ್ಕಳೇ ಬೇಡ ಅಂತಾರೆ ಇಂತಹ ಪಾಪಿ ಮಕ್ಕಳನ್ನು ಹೆತ್ತವರು. ಇಂತಹ ಡಿಫ್ರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.